ಸರ್, ಕೋವಿಡ್ ವಿಚಾರಕ್ಕೆ ವಿಧಾನಸೌಧದಲ್ಲಿ ಮೊದಲೇ ಬಾರಿಗೆ FIR ಆಗಿದೆ. ತನಿಖೆಗೆ ತಂಡ ರಚನೆ ಮಾಡ್ತಾರೆ. ಈಗ ಜಸ್ಟಿಸ್ ಕೂನಾ ವರದಿ ಆಧಾರದ ಮೇಲೆ ಹಲವಾರು ರೀತಿಯ ಕ್ರಮಗಳು ಆಗ್ತಕ್ಕಂಥದ್ದು ಅನಿವಾರ್ಯ. ಏಕೆಂದರೆ ಅವರ ಒಂದು ಅಬ್ಸರ್ವೇಷನ್ಸ್ ಏನಿದೆ, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ, ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ, ಅನೇಕ ಕೆಲವು ಕಡೆ ಅನಾವಶ್ಯಕವಾಗಿ ಭಾಳ ದೊಡ್ಡ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಿರತಕ್ಕಂಥದ್ದು, ಕೆಲವು ಕಡೆ ಬೋಗಸ್ ಕಂಪನಿಗಳಿಗೆ ಆರ್ಡರ್ಗಳು ಕೊಟ್ಟಿರುವಂಥದ್ದು, ಕೆಲವು ಕಡೆ ಬೇರೆ ಬೇರೆ ಪ್ರೊಸೀಜರ್ ಲ್ಯಾಪ್ಸಸ್ ಆಗಿರುವಂಥದ್ದು, ಹಲವಾರು ವಿಚಾರಗಳಿದೆ. ಅದರಿಂದ ಅದನ್ನು ಕಾನೂನಿನ ಪ್ರಕಾರ ಏನು ಕ್ರಮಗಳು ತೊಗೊಳ್ಬೇಕು ಅದು ತೊಗೊಳ್ಳೇಬೇಕಾಗ್ತದೆ. ಆ ಆಧಾರದ ಮೇಲೆ ಇದು ಒಂದು FIR ಈಗ ರಿಜಿಸ್ಟರ್ ಆಗಿದೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ. ಮತ್ತು ಇನ್ನೂ ಬೇರೆ ಬೇರೆ ಪ್ರಕರಣಗಳಲ್ಲಿ, ಯಾಕಂದರೆ ಒಂದೊಂದು ಪ್ರಕರಣ ಒಂದೊಂದು ಥರ ಇರ್ತದೆ. ಕೆಲವು ಪ್ರಕರಣಗಳನ್ನು ಭಾಳ ಸ್ಪಷ್ಟವಾದಂಥ ತಪ್ಪಾಗಿದೆ ಅಂತ ಅದು ಕಾಣ್ತಾ ಇರೋದ್ರಿಂದ ಕೂಡಲೇ FIR ಅನ್ನು ದಾಖಲೆ ಮಾಡುವಂಥ ಕೆಲವು ಪ್ರಕರಣಗಳಿರ್ತದೆ. ಕೆಲವು ಪ್ರಕರಣಗಳು ಇನ್ನೂ ಹೆಚ್ಚು ಅದರ ಬಗ್ಗೆ ವಿಚಾರಣೆ ಮಾಡುವಂಥದ್ದು ಮತ್ತು ನಂತರ ಕ್ರಮ ತಗೊಳ್ಳುವಂಥದ್ದು ಇರ್ತದೆ. ಆದ್ದರಿಂದ ಅದು ಒಂದೊಂದಾಗಿ, ಯಾಕೆಂದರೆ ಬಹಳಷ್ಟು ಇದೆ, ಸಾವಿರಾರು ಪುಟಗಳಿರುವಂಥ ಒಂದು ವರದಿ ಅದು. ಅದಕ್ಕೋಸ್ಕರ ಕಾನೂನು ಪ್ರಕಾರ ಕ್ರಮಗಳು ತೊಗೊಳ್ತಾ ಇದ್ದಾರೆ. ಅದರಲ್ಲಿ ಈಗ ಎಲ್ಲೆಲ್ಲಿ ಯಾರ್ಯಾರು ಈ ತನಿಖೆಯಲ್ಲಿ ಎಲ್ಲಿ ತಪ್ಪಾಗಿದೆ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ಈ ಒಂದು FIR ಈಗ ರಿಜಿಸ್ಟರ್ ಆಗಿದೆ. SIT ರಚನೆ ಮಾಡಬೇಕು ಅಂತ ಇದೆ. ಈಗಾಗಲೇ ಅದು ನಮ್ಮ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದ್ದು ಹಿಂದೆ. ಈಗ ಈ FIRಗಳು ರಿಜಿಸ್ಟರ್ ಆಗ್ತದೆ. ಅದು ನಂತರ ಹೋಮ್ ಡಿಪಾರ್ಟ್ಮೆಂಟ್ ತೀರ್ಮಾನ ಮಾಡಬೇಕು, ಸರ್ಕಾರ ತೀರ್ಮಾನ ಮಾಡಬೇಕು. ಏಕೆಂದರೆ ಬೇರೆ ಬೇರೆ ಹಲವಾರು FIRಗಳಿಗೆಲ್ಲ ರಿಜಿಸ್ಟರ್ ಆಗೋಕ್ಕೆ ಪ್ರಾರಂಭ ಆಗ್ತದೆ. ಆ FIR ಆಧಾರದ ಮೇಲೆ ಎಲ್ಲವನ್ನು ಕೂಡ ಒಗ್ಗೂಡಿಸಿ ಒಂದು ತನಿಖಾ ತಂಡ ಕೊಟ್ಟರೆ ಒಳ್ಳೆಯದಾಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಆದ್ದರಿಂದ SIT ರಚನೆ ಮಾಡಿದ್ರೆ ಬಹುಶಃ ತನಿಖೆ ಸರಿಯಾದ ರೀತಿಯಲ್ಲಿ ನಡೆಸ್ತಕ್ಕಂಥದ್ದಕ್ಕೆ ಅದು ಅವಕಾಶ ಆಗ್ತದೆ.